ಅಮ್ಮನ್ಗೆ ಹುಷಾರಿಲ್ಲ, ಅಮ್ಮನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದೀನಿ. ಸಂಬಂಧಿಕರನ್ನ ಯಾರು ಕೇಳಿದ್ರು ದುಡ್ಡು ಕೊಡ್ತಾ ಇಲ್ಲ. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ನಿಮ್ಗೂ ಫೋನ್ ಮಾಡಕ್ ಆಗ್ಲಿಲ್ಲ ನನಗೆ. ಏನ್ ಮಾಡೋದು? ಇಷ್ಟೇ ಏನೇ, ನಮ್ಗೊಂದ್ ಫೋನ್ ಮಾಡ್ಬಾರ್ದಾಗಿತ್ತೇನೆ? ನಮ್ಮನ್ನೊಂದು ಮಾತು ಕೇಳ್ಬಾರ್ದಾಗಿತ್ತ? ನನಗೆ ನಿಮ್ಮ ಹತ್ರ ದುಡ್ಡು ಕೇಳಿ ನಿಮಗೆ ತೊಂದರೆ ಕೊಡಕ್ ನನ್ಗೆ ಇಷ್ಟ ಇರ್ಲಿಲ್ಲ. ನಾವಷ್ಟು ದೂರದವ್ರಾಗೋದ್ವಾ ನಿನ್ಗೆ? ಎಷ್ಟ್ ಅಮೌಂಟ್ ಬೇಕಿತ್ತೆ? 1 ಲಕ್ಷನಾದ್ರೂ ಬೇಕೇ ಬೇಕು ಕಣೆ. 1 ಲಕ್ಷನಾ? ಅಷ್ಟೊಂದು ಅಮೌಂಟ್ ನನ್ನ ಹತ್ರನೂ ಇಲ್ಲ. ಸರಿ ಆಯ್ತು, ನನ್ನ ಹತ್ರ ಸ್ವಲ್ಪ ಸೇವಿಂಗ್ಸ್ ಇದೆ. ಹಾಗೆ ನನ್ನ ಫ್ರೆಂಡ್ಸ್ ಹತ್ರನೂ ಕೇಳ್ತೀನಿ. ಎಲ್ಲಾರು ಸೇರಿಸಿ ಒಂದೊಂದು 10,000 ರೂಪಾಯಿ ಕೊಟ್ರೆ ನಿನ್ಗೆ 1 ಲಕ್ಷ ಅರೇಂಜ್ ಆಗ್ಬಿಡುತ್ತೆ. 1 ಲಕ್ಷ ಯಾರು ಇಟ್ಕೊಂಡಿರ್ತಾರೆ ಒಟ್ಟಿಗೆ ಕೊಡ್ಬೇಕಂದ್ರೆ? ನೀನು? ನನ್ನ ಹತ್ರನು ಸ್ವಲ್ಪ ಸೇವಿಂಗ್ಸ್ ಇದೆ. ನಾನು ಒಂದಿಬ್ರು 3 ಜನ ಫ್ರೆಂಡ್ಸ್ ಕೇಳಿದ್ರೆ ನನ್ನ ಕಡೆಯಿಂದ ಒಂದು 50,000 ಅಡ್ಜಸ್ಟ್ ಆಗುತ್ತೆ. ಇಷ್ಟಕ್ಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ? ನಾವ್ ಸ್ನೇಹಿತರಂತ ಏನಕ್ಕಿರೋದು? ನಿನ್ ಕಷ್ಟಕ್ಕಾಗ್ದಿರ ಇನ್ಯಾರ ಕಷ್ಟಕ್ಕಾಗ್ತೀವಿ? ಥ್ಯಾಂಕ್ಸ್ ಕಣ್ರಿ. ಸಂಬಂಧಿಕರಿಗಿಂತ ಕಷ್ಟಕ್ಕೆ ಸ್ನೇಹಿತರೆ ಆಗ್ತಾರೆ ಅನ್ನೋದ ನೀವಿಬ್ರು ತೋರಿಸ್ಕೊಟ್ರಿ. ಏನಮ್ಮ, ನಿನ್ ಪ್ರಾಬ್ಲಮೇ ಸಾಲ್ವ್ ಆಯ್ತು. ಹಾಸ್ಪಿಟ್ಲಿಗೆ ಹೋಗು, ನಾವು ದುಡ್ಡು ಕಳ್ಸಿಕೊಡ್ತೀವಿ. ನಿನ್ಗಾದಾಗ ನನ್ನ ಒಬ್ಬೊಬ್ರು ಫ್ರೆಂಡ್ಸ್ ಗಳಿಗೂ 10,000 ರೂಪಾಯಿ ಹಾಕು. ನಮ್ಗೀಗ ಸದ್ಯಕ್ಕೇನು ಅರ್ಜೆಂಟ್ ಇಲ್ಲ. ನಿನ್ಗೆ ರಂಜು? ಏನಿಲ್ಲ, ತೊಂದ್ರೆ ಏನಿಲ್ಲ. ಇವಳ್ದೆಲ್ಲ ಕ್ಲಿಯರ್ ಆದ್ಮೇಲೆ ಸ್ವಲ್ಪ ಸ್ವಲ್ಪ ಅವ್ಳು ಕೊಟ್ರೆ ಆಗುತ್ತೆ. ನೀನ್ ಆರಾಮಾಗಿರು, ಟೆನ್ಷನ್ ತಗೋಬೇಡ. ಥ್ಯಾಂಕ್ಸ್ ಕಣ್ರಿ.